8th May. Fill in the blanks with the correct form word from the bracket. ಬ್ರಾಕೆಟ್ ಅಲ್ಲಿ ನಿಮ್ಗೆ ಕೆಲವೊಂದು ವರ್ಡ್ಸ್ ನ ಕೊಟ್ಟಿದ್ದಾರೆ. ಆ ವರ್ಡ್ಸ್ ನ ಕರೆಕ್ಟ್ ಫಾರ್ಮ್, ಸರಿಯಾದ ಫಾರ್ಮ್ ಅನ್ನ ನೀವು ಬರಿಬೇಕು. ಅವ್ರು ನೀವು ಎರಡರಲ್ಲಿ ಒಂದು ವರ್ಡ್ ಕರೆಕ್ಟ್ ಆಗಿದೆ ಇಲ್ಲಿ, ಆ ವರ್ಡ್ ಅನ್ನ ನೀವು ಚೂಸ್ ಮಾಡಿ ಬರಿಬೇಕು. ಓಕೆ, ಫಸ್ಟ್ ವರ್ಡ್, ಸ್ವಾಮಿ ಸಾ ಸಮಥಿಂಗ್ ವಾಸ್ ಮೂವಿಂಗ್ ಡ್ಯಾಶ್. ಅಲ್ಲಿ ಏನೋ ಮೂವ್ ಆಗ್ತಾ ಇರೋದು, ಓಡಾಡ್ತಾ ಇರೋದನ್ನ ಸ್ವಾಮಿ ನೋಡ್ತಾನೆ. ದೇರ್ ಮತ್ತೆ ದೇರ್ ಕೊಟ್ಟಿದ್ದಾರೆ. ವಿಚ್ ದೇರ್? both you are pronouncing with the same accent, isn't it? there ಎರಡು ಒಂದೇ ತರ ಪ್ರೊನೌನ್ಸ್ ಮಾಡ್ತೀರಾ ಅಲ್ವಾ, ಬಟ್ ಮೀನಿಂಗ್ ಡಿಫ್ರೆಂಟ್ ಆಗಿದೆ ಇಲ್ಲಿ. ಈ ದೇರ್ ಅಂದ್ರೇನು? ಅವರ. ಈ ದೇರ್ ಅಂದ್ರೆ ಅಲ್ಲಿ. ಓಕೆ, ಸಮಥಿಂಗ್ ವಾಸ್ ಮೂವಿಂಗ್ ದೇರ್. ಯಾವ ದೇರ್ನ ಯೂಸ್ ಮಾಡ್ಬೇಕು? ಆಬ್ವಿಯಸ್ಲಿ ಅಲ್ಲಿ ಮೂವ್ ಆಗ್ತಾ ಇದೆ, ಅದನ್ನ ನೋಡಿದ. ಸೊ something was moving there ಅನ್ನೋದು ಕರೆಕ್ಟ್ ಆನ್ಸರ್. ಸೇಮ್ ವೇ ಸೆಕೆಂಡ್ ಒನ್, ಫಾದರ್ ಮೇಡ್ ಸ್ವಾಮಿ ಟು ಸ್ಲೀಪ್ ಡ್ಯಾಶ್ ಇನ್ ಹಿಸ್ ಆಫೀಸ್. ಫಾದರ್ ಮೇಡ್ ಸ್ವಾಮಿ ಟು ಸ್ಲೀಪ್, ಒಬ್ನೇ ಮಲಗೋದಿಕ್ಕೆ ಆರ್ಡರ್ ಮಾಡ್ತಾರೆ ಅಲ್ವಾ. ಅಲೋನ್, ಇಲ್ಲಿ ಅಲೋನ್ ಅಲೋನ್ ಎರಡನ್ನು ಒಂದೇ ತರ ಪ್ರೊನೌನ್ಸ್ ಮಾಡ್ತೀರ ನೋಡಿ. ಲೋನ್ ಅಂದ್ರೆ ಏನು ಮಕ್ಳೇ? ಲೋನ್ ಅಂದ್ರೆ ಸಾಲ, ಅಲೋನ್ ಅಂದ್ರೆ ಒಂಟಿ. ಸೊ ಯಾವ್ದನ್ನ ಯೂಸ್ ಮಾಡ್ತೀರಾ ನೀವು ಇಲ್ಲಿ? ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್, ಅಲೋನ್. ಓಕೆ, ನೆಕ್ಸ್ಟ್, ರವಿ ಟೋಲ್ಡ್ ಎ ಡ್ಯಾಶ್. ರವಿ ಟೋಲ್ಡ್ ಎ ಸ್ಟೋರಿ. ಇಲ್ಲಿ ಎರಡು ಸ್ಟೋರಿ ಇದೆ, ಸ್ಟೋರಿ ಅಂಡ್ ಸ್ಟೋರಿ. ಈ ಸ್ಟೋರಿ ಅಂದ್ರೇನು? ಮಹಡಿ, ಕಟ್ಟಡ, STOREY. ಈ ಸ್ಟೋರಿ ಅಂದ್ರೇನು? ಕಥೆ. ಸೊ ಯಾವ ಸ್ಟೋರಿಯನ್ನು ಯೂಸ್ ಮಾಡ್ಬೇಕು ನೀವು ಇಲ್ಲಿ? STORY. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಲೀಲಾ ಡ್ಯಾಶ್ ದ ಲೆಟರ್ ಯೆಸ್ಟರ್ಡೇ. ಲೀಲಾ ಯೆಸ್ಟರ್ಡೇ ಲೆಟರ್, ಪತ್ರವನ್ನ ಓದಿದ್ದಾಳೆ. ರೀಡ್, ರೆಡ್. ರೀಡ್ ಪಾಸ್ಟ್ ಟೆನ್ಸ್ ಏನು? ರೆಡ್. ಎರಡು ಒಂದೇ ತರ ಬರುತ್ತೆ ನೋಡ್ಕೊಳ್ಳಿ. ರೀಡ್, ರೀಡ್. ಸೊ ಅಕಾರ್ಡಿಂಗ್ ಟು ದ ಸೆಂಟೆನ್ಸ್ tenses we use or pronounce it differently. Present tense ಅಲ್ಲಾದ್ರೆ read ಅಂತ ಪ್ರೊನೌನ್ಸ್ ಮಾಡ್ತೀವಿ, past tense ಅಲ್ಲಾದ್ರೆ ರೆಡ್. ಸ್ಪೆಲ್ಲಿಂಗ್ ಎರಡೂನು ಒಂದೇ. ಸೊ ಈ ರೆಡ್, ಯಾವ ರೆಡ್ ಬರಬೇಕು? ಈ ರೆಡ್ ಅನ್ನೋದು ಕೆಂಪು ಬಣ್ಣ ಅಲ್ವಾ. ರೆಡ್, ಈ ರೆಡ್ ಅನ್ನೋದು ಓದು. ಓಕೆ, ಓದಿದ್ದು ಪಾಸ್ಟ್. ಸೊ ಯಾವ್ದನ್ನ ಯೂಸ್ ಮಾಡ್ತೀವಿ? READ, ರೆಡ್. ಅಂಡರ್ಸ್ಟುಡ್? Next, Kusuma wanted to dash a set of pens. Kusuma wanted to buy a set of pens. Alva? ಎರಡು buy ಇದೆ ಇಲ್ಲಿ. In here, buy, BUY buy and BY buy are given. So which one is the appropriate word to be used? This buy. This buy means purchase or kharidi. Alva? So ಈ buy ಅಂದ್ರೇನು? From in the, that is a preposition. So which buy should be used here? Wanted to buy pen for her, a set of pens. He paid the bus dash. Bus ರೇಟ್ ಅನ್ನ ಏನಂತ ಕರಿತೀವಿ? ಬಸ್ ಫೇರ್. ಯಾವ ಫೇರ್ ಅದು? ಈ ಫೇರ್ ಅಂದ್ರೆ ಏನು? ವಿಚ್ ಫೇರ್? ದಿಸ್ ಈಸ್ ಗುಡ್, ಫೇರ್ ಇನಫ್. ಗುಡ್ ಅಂದ್ರೆ ಚೆನ್ನಾಗಿದೆ ಅನ್ನೋದು. ಸೊ ಈ ಫೇರ್ ಅನ್ನೋದು ದರ, ಬಸ್ ದರ. ಓಕೆ, ದರ ಅಂದ್ರೆ ಗೊತ್ತಾಗುತ್ತಲ್ವಾ? ಬಸ್ ಫೇರ್. ಸೊ ವಿಚ್ ಫೇರ್ ಇಸ್ ಟು ಬಿ ಯೂಸ್ಡ್? FARE. ನೆಕ್ಸ್ಟ್, ದ ಲಾರ್ಡ್ ವಾಸ್ ಆನ್ ದ ಟ್ರೀ. ಲಾರ್ಡ್ ಮೀನ್ಸ್ ಹಿಯರ್ ಹುಡುಗ, ಬಾಯ್. ದ ಲಾರ್ಡ್ ವಾಸ್ ಆನ್ ದ ಟ್ರೀ ಟಿಲ್ ಡ್ಯಾಶ್ ಪೀಪಲ್ ಕೇಮ್ ಅಂಡ್ ಕಿಲ್ಡ್ ದ ಟೈಗರ್. ಸಮ್ ಆರ್ ಸಮ್? ಸಮ್ ಪೀಪಲ್ ಕೇಮ್. ಸಮ್ ಅನ್ನೋದು ಯಾವ ಸಮ್ ನ ಯೂಸ್ ಮಾಡ್ಬೇಕಿಲ್ಲಿ? SUM. ಸಮ್ ಅಂದ್ರೆ ಏನು? ಮೊತ್ತ, ಟೋಟಲ್. SOME ಸಮ್ ಅಂದ್ರೆ ಕೆಲವು. ಸೊ ಯಾವ ಸಮ್ ನ ಯೂಸ್ ಮಾಡ್ತೀರಾ? ಸಮ್ ಪೀಪಲ್, ಕೆಲವು ವ್ಯಕ್ತಿಗಳು ಬರೋವರೆಗೂ, ಜನಗಳು ಬರೋವರೆಗೂ ಆತ ಮರದ ಮೇಲೆ ಕೂತಿದ್ದ ಅನ್ನೋದು. SOME ಸಮ್.
ಸ್ವಾಮಿ ಮಂಬಲ್ಡ್ ಡ್ಯಾಶ್. ಮಂಬಲ್ಡ್ ಅಂದ್ರೆ ಮರ್ಮರ್ಡ್, ಮಾತನಾಡಿದ, ಹೆದರಿದ. ನಿಧಾನವಾಗಿ ಮಾತನಾಡಿದ. ವೀಕ್ಲಿ ಆರ್ ವೀಕ್ಲಿ. ವೀಕ್ ಅಂದ್ರೇನು? ಈ ವೀಕ್ ಅಂದ್ರೆ ವಾರ, ಮಂಡೇ, ಟ್ಯೂಸ್ಡೇ, ಥರ್ಸ್ಡೇ ವೀಕ್ ಅಲ್ವಾ? ಸೊ ಈ ವೀಕ್ ಅನ್ನೋದು ನಾಟ್ ಸ್ಟ್ರಾಂಗ್ ಅಂದ್ರೆ ಸ್ಲೋ ಅಂತ ಹೇಳಿ ಈ ಸೆಂಟೆನ್ಸ್ ಅಲ್ಲಿ ನಿಮ್ಗೆ ಸ್ಲೋಲಿ ಅನ್ನೋ ಅರ್ಥ ಕೊಡುತ್ತೆ. ಓಕೆ, ಸೊ ವಿಚ್ ಒನ್? WEAKLY, ವೀಕ್ಲಿ. Swami spoke with a dash deal of enthusiasm about cricket. Swami spoke with a great deal of enthusiasm. Great, great. Two grades are there. See here, GREAT, GRATE. Which one is to be used? GREAT. Why? This great ಅಂದ್ರೇನು? ತುರಿಯುವುದು, ತರಕಾರಿ ಅಥವಾ ಯಾವುದೇ ವಸ್ತುವನ್ನು ತುರಿಯುವುದು. ಗ್ರೇಟೆಡ್, ಗ್ರೇಟಿಂಗ್ ಚೀಸ್, ಗ್ರೇಟೆಡ್ ಚೀಸ್, ಗ್ರೇಟೆಡ್ ವೆಜಿಟೇಬಲ್ಸ್. ಓಕೆ, ಸೊ ಹಿಯರ್ GREAT, ಗ್ರೇಟ್. ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಮ್. ಎಂಥೂಸಿಯಾಸಮ್ ಅಂದ್ರೇನು? ಉತ್ಸಾಹ. ಓಕೆ, ನೆಕ್ಸ್ಟ್ ಒನ್. ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ಡ್ಯಾಶ್ ಬ್ಯಾಟ್ಸ್ ಅಂಡ್ ಬಾಲ್ಸ್. ಮಕ್ಕಳು ಹೇಳ್ತಾ ಇದ್ದಾರೆ ಇಲ್ಲಿ, ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ಡ್ಯಾಶ್ ಬ್ಯಾಟ್ಸ್ ಅಂಡ್ ಬಾಲ್ಸ್. ನ್ಯೂ ಅಂಡ್ ನ್ಯೂ. See here, K is silent. New, new. So which new is to be used? They are buying new bats and balls. Which new? NEW, new. So why not KNEW? It is a past tense of no. New, ಗೊತ್ತಿರುವುದು ಅಂತ. past tense of no. new ಅಂದ್ರೆ ಗೊತ್ತು. ಈ ನೀವು ಅಂತಂದ್ರೇನು? ಹೊಸ. ನೆಕ್ಸ್ಟ್, Mr. Lokesh is the dash of our college. Mr. Lokesh is the principal of our college. Which principal? It's this principal andreno? Tattva, rules, regulations, principles. Those are called as PRINCIPLE, principal. Principal andreno idu? Noun. Principal, head of an institution. Okay, this is principal. So which one you will use here? Principal. He is the principal of our college. Sorry, principal of our college. Okay, see here, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಏನ್ ಕೊಡುತ್ತೆ? ಅರ್ಥ ಬೇರೆ ಬೇರೆ ಕೊಡುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ನೀವು ಈ ತರ ಕೆಲವೊಂದು ವರ್ಡ್ಸ್ ನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ.